ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ 4th ಸೆಮ್ BCA SEP ಮಕ್ಕಳಿಗೆ ಕನ್ನಡ ಪುಸ್ತಕದಲ್ಲಿ ಇಡಲಾಗಿರುವಂತಹ ನಾವು ಬದುಕ ಬಯಸುವ ಸಮಾಜ ಈ ಪಾಠವನ್ನು ರೊಮೀಲಾ ಥಾಪರ್ ಅನ್ನೋರು ಬರೆದಿದ್ದಾರೆ. ಆದರೆ ಈ ಪಾಠವನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂತಹವರು ಮಾಧವಿ. ಈ ಪಾಠದ ಸರಳ ಸಾರಾಂಶವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಪಾಠದಲ್ಲಿ ಲೇಖಕರು ಸಮಾಜದಲ್ಲಿ ಪ್ರಶ್ನಿಸುವಂತಹ ಮನೋಭಾವ ಎಷ್ಟು ಅಗತ್ಯ ಮತ್ತು ಮಹತ್ವವಾಗಿದೆ ಅನ್ನೋದನ್ನು ಎಲ್ಲರಿಗೂ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮಾನವ ಜೀವನದಲ್ಲಿ ಜ್ಞಾನ, ವಿಜ್ಞಾನ, ಸಮಾಜ ಮತ್ತು ಚಿಂತನೆಗಳ ನಡುವೆ ಇರುವ ಸಂಬಂಧವನ್ನು ವಿವರಿಸುವಂತಹ ಮೂಲಕ ಪ್ರಶ್ನೆಗಳು ಹೇಗೆ ಉದ್ಭವ ಆಗುತ್ತೆ ಅನ್ನೋದನ್ನು ಅವರು ಈ ಪಾಠದ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಮಾನವನು ಸಹಜವಾಗಿಯೇ ಕುತೂಹಲವುಳ್ಳವನಾಗಿರುವಂತಹ ಪ್ರಾಣಿಯಾಗಿದ್ದಾನೆ. ಈ ಕುತೂಹಲವೇ ಅವನನ್ನು ಪ್ರಶ್ನಿಸಲು ಯಾವಾಗಲೂ ಪ್ರೇರೇಪಿಸುತ್ತೆ. ಆದರೆ ಪ್ರಶ್ನೆಗಳು ತಕ್ಷಣ ಹುಟ್ಟೋದಿಲ್ಲ. ಅವು ಅನುಮಾನ ಮತ್ತು ಸಂದೇಹಗಳ ಮೂಲಕ ನಿಧಾನವಾಗಿ ಬೆಳೆಯುತ್ತೆ. ಅನುಮಾನವು ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಸ್ಥಿತಿಯಲ್ಲಿದ್ದು ಅದು ವ್ಯಕ್ತಿಯನ್ನು ಚಿಂತನೆಗೆ ಒಯ್ಯುತ್ತೆ. ಈ ಚಿಂತನೆ ಗಾಢವಾದಾಗ ಸಂದೇಹವಾಗಿ ಬೆಳೆಯುತ್ತೆ. ಈ ಎರಡೂ ಪ್ರಕ್ರಿಯೆಗಳ ಫಲವಾಗಿ ಪ್ರಶ್ನೆಗಳು ರೂಪುಗೊಳ್ಳುತ್ತೆ. ಲೇಖಕರು ಈ ಪಾಠದಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಪ್ರಶ್ನಿಸುವಿಕೆ ಒಂದು ವೈಯಕ್ತಿಕ ಪ್ರಕ್ರಿಯೆಯಷ್ಟೇ ಆಗಿಲ್ಲದೆ ಅದು ಒಂದು ಸಾಮಾಜಿಕ ಪ್ರಕ್ರಿಯೆ ಕೂಡ ಆಗಿದೆ ಅಂತ ಹೇಳ್ತಾರೆ. ಸಮಾಜದ ಅಭಿವೃದ್ಧಿಗೆ ಪ್ರಶ್ನೆ ಮಾಡುವಂತಹ ಸ್ವಭಾವ ತುಂಬ ಅತ್ಯಗತ್ಯ. ಏಕೆಂದರೆ ಪ್ರಶ್ನೆಗಳು ಹೊಸ ಚಿಂತನೆಗಳನ್ನು ಹುಟ್ಟಿಸುತ್ತೆ ಮತ್ತು ಸತ್ಯವನ್ನು ಅನ್ವೇಷಿಸಲು ಅಂದರೆ ಹುಡುಕೋದಕ್ಕೆ ಸಹಾಯ ಮಾಡುತ್ತೆ. ಪ್ರಶ್ನಿಸುವಿಕೆ ಇಲ್ಲದ ಸಮಾಜ ಸ್ಥಗಿತವಾಗಿರುತ್ತೆ ಮತ್ತು ಮುಂದುವರಿಯೋದೇ ಇಲ್ಲ ಅಂತ ಲೇಖಕರು ಹೇಳ್ತಾರೆ. ಆದರೆ ಇಂದಿನ ಸಮಾಜದಲ್ಲಿ ಪ್ರಶ್ನಿಸುವಂತಹ ಸಂಸ್ಕೃತಿ ಕುಂದು ಹೋಗ್ತಿದೆ, ಅಂದರೆ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಲೇಖಕರು ತುಂಬ ವಿಷಾದದಿಂದ ವ್ಯಕ್ತಪಡಿಸ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣಗಳಾಗಿರುವಂತಹ ಭಯ, ಸರ್ವಾಧಿಕಾರ, ರಾಜಕೀಯ ಒತ್ತಡ ಇರಬಹುದು ಮತ್ತು ಸಂಪ್ರದಾಯಬದ್ಧ ಆಗಿರುವಂತಹ ಮನೋಭಾವನೆ ಇರಬಹುದು. ಅವರು ಈ ರೀತಿಯೆಲ್ಲ ಸೂಚಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೂ ಕೂಡ ಹೆದರುತ್ತಾರೆ. ತೀವ್ರವಾದಿ ಗುಂಪುಗಳು ಮತ್ತು ಅಧಿಕಾರದಲ್ಲಿರುವಂತಹವರು ಪ್ರಶ್ನಿಸುವಂತಹ ಮನೋಭಾವನೆಯನ್ನೇ ದಮನಿಸಲು ಅಂದರೆ ಅವರನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದರ ಪರಿಣಾಮವಾಗಿ ಸಮಾಜದಲ್ಲಿ ಸ್ವತಂತ್ರ ಚಿಂತನೆ ಕುಂಠಿತವಾಗ್ತಾ ಇದೆ. ಮಾಧ್ಯಮಗಳ ಪಾತ್ರದ ಕುರಿತು ಕೂಡ ಲೇಖಕರು ತೀವ್ರವಾಗಿ ವಿಮರ್ಶಿಸ್ತಾರೆ. ಮಾಧ್ಯಮಗಳು ಸಮಾಜದ ಕಣ್ಣಾಗಿರಬೇಕು, ಜನರ ಪರವಾಗಿ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು. ಆದರೆ ಇಂದಿನ ಮಾಧ್ಯಮಗಳು ಅಧಿಕಾರಸ್ಥರ ಪರವಾಗಿ ಅಂದರೆ ಅಧಿಕಾರದಲ್ಲಿ ಇರೋರ ಪರವಾಗಿಯೇ ಕಾರ್ಯನಿರ್ವಹಿಸ್ತಾ ಬರ್ತಿದೆ. ಜನರ ಸಮಸ್ಯೆಗಳ ಬಗ್ಗೆ ಸರಿಯಾದ ಪ್ರಶ್ನೆಗಳನ್ನು ಕೂಡ ಕೇಳೋದಿಲ್ಲ. ಇದೇ ಕಾರಣದಿಂದ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ಅಂದರೆ ಯಾವುದೇ ಭೇದ ಭಾವ ಮಾಡದೇ ಇರುವಂತಹ ಮಾಧ್ಯಮಗಳ ಅಗತ್ಯ ತುಂಬ ಹೆಚ್ಚಾಗಿದೆ ಅಂತ ಲೇಖಕರು ಒತ್ತಿ ಹೇಳ್ತಾರೆ. ವಿಜ್ಞಾನ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ಈ ಪಾಠದಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವಿಜ್ಞಾನವು ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದರೂ ಕೂಡ ಅದರ ಪರಿಣಾಮಗಳನ್ನು ಪ್ರಶ್ನಿಸುವುದು ತುಂಬ ಅಗತ್ಯವಾಗಿದೆ ಅನ್ನೋದನ್ನು ಕೂಡ ಲೇಖಕರು ಹೇಳ್ತಾರೆ. ವೈಜ್ಞಾನಿಕ ಸಂಶೋಧನೆಗಳು ಯಾವ ರೀತಿಯ ಸಮಾಜವನ್ನು ನಿರ್ಮಿಸುತ್ತೆ ಎಂಬುದನ್ನು ಅರಿತುಕೊಳ್ಬೇಕು. ಆದರೆ ಜನರು ವಿಜ್ಞಾನವನ್ನು ಕಠಿಣ ವಿಷಯ ಅಂತ ತಿಳ್ಕೊಂಡು ಅದನ್ನು ಪ್ರಶ್ನಿಸಲು ಹಿಂದೇಟು ಹಾಕ್ತಾರೆ. ಲೇಖಕರು ಇದನ್ನು ತಪ್ಪು ಮನೋಭಾವ ಅಂತ ಹೇಳ್ತಾರೆ. ಇದಕ್ಕೂ ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ನಡುವಿನ ವ್ಯತ್ಯಾಸವನ್ನು ಲೇಖಕರು ವಿವರಿಸ್ತಾರೆ. ವಿಜ್ಞಾನ ತಾತ್ವಿಕ ಜ್ಞಾನವಾಗಿದ್ದು ತಂತ್ರಜ್ಞಾನವು ಅದರ ಅನ್ವಯಿಕೆ ರೂಪವಾಗಿದೆ. ಇಂದಿನ ಕಾಲದಲ್ಲಿ ಈ ಎರಡನ್ನು ಒಂದೇ ರೀತಿಯಲ್ಲಿ ನೋಡುವಂತಹ ಪ್ರವೃತ್ತಿ ಹೆಚ್ಚಾಗ್ತಾ ಹೋಗ್ತಿದೆ. ಇದು ಸರಿಯಲ್ಲ ಅಂತ ಕೂಡ ಲೇಖಕರು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಜ್ಞಾನ ಮತ್ತು ಸಮಾಜದ ನಡುವಿನ ಸಂಬಂಧವು ಮಹತ್ವವಾಗಿದೆ. ಜ್ಞಾನ ಸದಾ ಬದಲಾಗ್ತಿದ್ದು ಅದನ್ನು ಅರ್ಥ ಮಾಡಿಕೊಳ್ಳುವುದು ಸಮಾಜದ ಹೊಣೆಗಾರಿಕೆಯಾಗಿದೆ. ತಜ್ಞರು ಮತ್ತು ಸಾಮಾನ್ಯ ಜನರ ನಡುವೆ ಇರುವ ಅಂತರವು ಕೂಡ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಈ ಅಂತರವನ್ನು ಕಡಿಮೆ ಮಾಡುವುದರಿಂದ ಸಮಾಜದಲ್ಲಿ ಸಮಾನತೆ ಹೆಚ್ಚಾಗುತ್ತೆ. ಲೇಖಕರು ಲೋಕಚಿಂತಕರು ಎಂಬ ಕಲ್ಪನೆಯನ್ನು ಪರಿಚಯಿಸ್ತಾರೆ.
ಲೋಕಚಿಂತಕರು ಸಮಾಜದಲ್ಲಿ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಅವರು ಸಾಮಾಜಿಕ ಅನ್ಯಾಯಗಳನ್ನು ಗುರುತಿಸಿ ಚರ್ಚೆಗೆ ವಿಷಯಗಳನ್ನು ನೀಡ್ತಾರೆ. ಸಮಾಜದಲ್ಲಿ ನಡೆಯುವಂತಹ ಬದಲಾವಣೆಗಳನ್ನು ವಿಶ್ಲೇಷಿಸಿ ಜನರಿಗೆ ತಿಳಿಸುವಲ್ಲಿ ಇವರ ಪಾತ್ರ ಮಹತ್ವದ್ದಾಗಿದೆ. ಇಂತಹ ಚಿಂತಕರು ಸಮಾಜದ ಪ್ರಗತಿಗೆ ದಿಕ್ಕು ತೋರಿಸ್ತಾರೆ. ಭಯ ಮತ್ತು ಪ್ರಶ್ನಿಸುವಿಕೆ ನಡುವಿನ ಸಂಬಂಧವನ್ನು ಲೇಖಕರು ಸ್ಪಷ್ಟವಾಗಿ ವಿವರಿಸ್ತಾರೆ. ಭಯವು ಪ್ರಶ್ನಿಸುವಿಕೆಗೆ ದೊಡ್ಡ ಅಡ್ಡಿಯಾಗಿರುತ್ತೆ. ಜನರು ಭಯದಿಂದ ಪ್ರಶ್ನೆಗಳನ್ನು ಕೇಳಲು ಹಿಂಜರಿತಾರೆ. ಆದರೆ ಪ್ರಶ್ನೆಗಳು ಮತ್ತು ಚರ್ಚೆಗಳು ಹೆಚ್ಚಾದಂತೆ ಭಯ ಕೂಡ ಕಡಿಮೆಯಾಗುತ್ತೆ. ಹೀಗಾಗಿ ಭಯವನ್ನು ಮೀರಿ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಈ ಪಾಠ ಪ್ರಶ್ನಿಸುವಿಕೆ, ಚಿಂತನೆ ಮತ್ತು ಜ್ಞಾನಗಳ ಮಹತ್ವವನ್ನು ವಿವರಿಸುತ್ತೆ. ಸಮಾಜದಲ್ಲಿ ಸ್ವತಂತ್ರ ಚಿಂತನೆ ಬೆಳೆಯಲು ಪ್ರಶ್ನಿಸುವಂತಹ ಸಂಸ್ಕೃತಿ ಪ್ರತಿಯೊಬ್ಬರೂ ಕೂಡ ಬೆಳೆಸ್ಕೊಳ್ಬೇಕು. ತುಂಬ ಅಗತ್ಯವಾಗಿದೆ ಅಂತ ಲೇಖಕರು ಹೇಳ್ತಾರೆ. ಪ್ರತಿಯೊಬ್ಬರೂ ತಮ್ಮ ಸುತ್ತಲಿನ ವಿಷಯಗಳನ್ನು ಪ್ರಶ್ನಿಸುವ ಮೂಲಕ ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಈ ಪಾಠದ ಮೂಲಕ ಲೇಖಕರು ಮಕ್ಕಳಿಗೆ ನೀಡುವಂತಹ ಸಂದೇಶ ಏನು ಅಂದರೆ, ಪ್ರಶ್ನಿಸುವುದು, ಅನುಮಾನಿಸುವುದು ಮತ್ತು ಚಿಂತಿಸುವುದು ಸಮಾಜದ ಪ್ರಗತಿಗೆ ಮೂಲವಾಗಿದೆ. ಭಯವಿಲ್ಲದೆ ಪ್ರಶ್ನಿಸುವ ಧೈರ್ಯ ಬೆಳೆಸಿದಾಗ ಮಾತ್ರ ಸಮಾನತೆ, ನ್ಯಾಯ ಮತ್ತು ಜ್ಞಾನಾಧಾರಿತ ಸಮಾಜವನ್ನು ನಿರ್ಮಿಸುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಿದ್ದಾರೆ.